ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮ್ಮ ಫ್ಯಾಟಿ ಲಿವರ್ ಏನಿದೆ ಅದನ್ನ ಹೆಂಗ್ ಕಮ್ಮಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನಮ್ಮ ಇಂಡಿಯನ್ ಕಾರ್ಬೋಹೈಡ್ರೇಟ್ನ ಪ್ರೈಮರಿ ಸೋರ್ಸ್ ಆಗಿ ಫುಡ್ ಆಗಿ ಯೂಸ್ ಮಾಡ್ತೀವಿ. ಇದು ಇಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವು ಕಾರ್ಬೋಹೈಡ್ರೇಟ್ನ ಜಾಸ್ತಿ ತಗೋತೀರಾ, ಅಕ್ಕಿ, ಗೋಧಿ, ಮೈದಾ, ಸಕ್ಕರೆ ಇವೆಲ್ಲ ತಗೊಂಡಾಗ ಏನಾಗುತ್ತೆ, ಅದು ನಿಮ್ಮ ಬಾಡಿ ಒಳಗಡೆ ಹೋಗುತ್ತೆ. ಬಾಡಿ ಒಳಗಡೆ ಹೋದಾಗ ನಿಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಪ್ಯಾಂಕ್ರಿಯಾಸ್ ಏನಿದೆ ಅದು ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ರಿಲೀಸ್ ಆದಾಗ ಏನಾಯ್ತು, ಅದು ನಿಮ್ಮ ಬಾಡಿಲಿ ಗ್ಲೂಕೋಸ್ನ ಸ್ಟೋರ್ ಮಾಡುತ್ತೆ. ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಬಾಡಿಲಿ ಉಳ್ಕೊಳ್ಳುತ್ತೆ. ನಿಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಯಿತು, ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಯಿತು. ಈ ಫ್ಯಾಟು ಲಿವರ್ ಅಲ್ಲಿ ಕೂತ್ಕೊಳ್ಳುತ್ತೆ ಅಂಡ್ ಮಾಡುತ್ತೆ ಫ್ಯಾಟಿ ಲಿವರ್. ಇದು ಕಮ್ಮಿ ಆಗ್ಬೇಕಂದ್ರೆ ನಿಮ್ಮ ಊಟದಲ್ಲಿ ಫೈಬರ್ ಮತ್ತೆ ಪ್ರೋಟೀನ್ ಆಡ್ ಮಾಡೋಕೆ ಸ್ಟಾರ್ಟ್ ಮಾಡಿ. ಈ ಫೈಬರ್ ಏನ್ ಮಾಡುತ್ತೆ, ನಿಮ್ಮ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡುತ್ತೆ. ಮತ್ತೆ ಈ ಪ್ರೋಟೀನು, ನೀವೇನಾದ್ರು ಪ್ರೋಟೀನ್ ಜಾಸ್ತಿ ತಗೊಂಡ್ರಿ, ಕಾರ್ಬೋಹೈಡ್ರೇಟ್ ಕಮ್ಮಿ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಬಾಡಿ ಇಲ್ಲ, ಪ್ರೈಮರಿ ಸೋರ್ಸ್ ಆಗಿ ಕಾರ್ಬೋಹೈಡ್ರೇಟ್ ಸಿಗ್ತಾ ಇಲ್ಲ. ಸೊ ಪ್ರೋಟೀನ್ ಯೂಸ್ ಮಾಡ್ಕೋಬೇಕು. ಅವಾಗ ನಿಮ್ಮ ಪ್ಯಾಂಕ್ರಿಯಾಸ್ ರಿಲೀಸ್ ಮಾಡುತ್ತೆ ಗ್ಲುಕೋಗಾನ್ ಕೆಲಸ ಏನ್ ಗೊತ್ತಾ, ಇದು ಗ್ಲೈಕೋನಿಯೋಜೆನೆಸಿಸ್ ನ ಸ್ಟಾರ್ಟ್ ಮಾಡುತ್ತೆ. ಈ ಗ್ಲೈಕೋನಿಯೋಜೆನೆಸಿಸ್ ಆದ್ರೆ ಏನಾಗುತ್ತೆ ಗೊತ್ತಾ, ಈ ಫ್ಯಾಟ್ ಏನಿದೆ ಅದು ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸು ಎನರ್ಜಿಯಾಗಿ ಯುಟಿಲೈಸ್ ಆಗುತ್ತೆ. ಸೊ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ, ನಿಮ್ಮ ಫ್ಯಾಟ್ ಲೆವೆಲ್ ಕಮ್ಮಿ ಆಗುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಇದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಫೈಬರು ಮತ್ತೆ ಪ್ರೋಟೀನ್ ಜಾಸ್ತಿ ತಗೊಳ್ಳಿ. ನೀವು 70 kg ಇದೆ ಅಂದ್ರೆ 70 ಗ್ರಾಮ್ ಪ್ರೋಟೀನ್ ದಿನಕ್ಕೆ ಬೇಕು. ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್, ಮೊಟ್ಟೆ, ಹಾಲು, ಮೊಸರು ಇವನ್ನೆಲ್ಲ ತಗೊಳ್ಳಿ. ವೆಜಿಟೇರಿಯನ್ ಆಗಿದ್ರೆ ಪನ್ನೀರು, ಸೋಯಾ, ರಾಜ್ಮಾ, ಚೆನ್ನ ಈ ತರ ದ್ವಿದಳ ಧಾನ್ಯಗಳು ಏನೇನಿದಾವೆ ಅವನ್ನೆಲ್ಲ ಕನ್ಸ್ಯೂಮ್ ಮಾಡಿ, ನಿಮ್ಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಮತ್ತೆ ಆಚೆ ಕಡೆ ಫ್ರೈಡ್ ಫುಡ್ ಆಗಿರ್ಬೋದು, ಪ್ಯಾಕೆಟ್ ಫುಡ್ ಆಗಿರ್ಬೋದು, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ, ಶುಗರ್ನ ಕಮ್ಮಿ ಮಾಡಿ. ಇಲ್ಲಿವರೆಗೂ ಏನೇನು ಹೇಳಿದೆ ಇದನ್ನೆಲ್ಲ ಫಾಲೋ ಮಾಡಿ. ಮತ್ತೆ ಬ್ಲಾಕ್ ಕಾಫಿ ತಗೋಬಹುದು, ಇದರಿಂದ ಕೂಡ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗುತ್ತೆ. ಇದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಫ್ಯಾಟಿ ಲಿವರ್ ನ ಕಮ್ಮಿ ಮಾಡ್ಕೊಳ್ಳಿ. ಬ್ಲಡ್ ಅಲ್ಲಿ ಟ್ರೈಗ್ಲಿಸರೈಡ್ ಲೆವೆಲ್ ಏನಿದೆ ಅದನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮ್ಗೆ ಡಯಟ್ ಚಾರ್ಟ್ ಬೇಕಾಗಿದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ಅದನ್ನ ಕಳಿಸ್ಕೊಡ್ತೀನಿ. ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ. ಇದ್ರ ಅವಶ್ಯಕತೆ ಇರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.